ಹಾಗೆ ನಮ್ಮ ಜೊತೆಗೆ ಧರ್ಮಶಾಸ್ತ್ರ ಪಂಡಿತರಾಗಿರುವಂತಹ ಶಲಪಳ್ಳಿ ಅಯ್ಯಂಗಾರ್ ಅವರು ಕೂಡ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಶಲಪಳ್ಳಿ ಅಯ್ಯಂಗಾರ್ ಅವರೇ, ಬಹಳಷ್ಟು ಸಂದರ್ಭದಲ್ಲಿ ನೀವು ಕೂಡ ನಮ್ಮ ಜೊತೆ ಕೂತು ಗವಿಗಂಗಾಧರೇಶ್ವರ ದೇಗುಲಕ್ಕೆ ಸಂಬಂಧಪಟ್ಟ ಹಾಗಿನ ವಿಸ್ಮಯ ವಿಶೇಷತೆ ಏನು ಅನ್ನುವಂಥದ್ದು ನಮಗೆ ವಿವರಿಸಿದ್ದೀರಾ. ಈ ಬಾರಿಯೂ ಕೂಡ ಅಂಥದ್ದೊಂದು ಸುಸಂದರ್ಭಕ್ಕೆ ನಾವೀಗ ಸಾಕ್ಷಿ ಆಗ್ತಾ ಇರುವಂತಹ ಸಂದರ್ಭ. ಭಾರತದಲ್ಲಿರುವಂತಹ ಕೆಲವೇ ಗುಹಾಂತರ ದೇಗುಲಗಳ ಪೈಕಿ ಗವಿಗಂಗಾಧರೇಶ್ವರ ದೇಗುಲ ಒಂದು ಅನ್ನೋದನ್ನು ಕೇಳ್ಪಡ್ತಾ ಇರ್ತೀವಿ. ಜೊತೆಗೆ ಇಲ್ಲಿ ಶಿವಲಿಂಗ ದಕ್ಷಿಣಕ್ಕೆ ಮುಖ ಮಾಡಿರುವಂಥದ್ದು ಅನ್ನೋದನ್ನು ಕೂಡ ನಾವು ಕೇಳ್ಪಡ್ತಾ ಇರ್ತೀವಿ. ಅಂದ್ರೆ ಏನಿದ್ರ ವಿಶೇಷತೆ? ದೇಗುಲದ ಒಟ್ಟು ಒಂದು ರಚನೆಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ, ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ಶಲಪಳ್ಳಿ ಅಯ್ಯಂಗಾರ್ ಅವರೇ, ಇದು ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತಮಗೂ ಕೂಡ. ಮಕರ ಸಂಕ್ರಮಣ ಅನ್ನೋದೇ ಒಂದು ವಿಶೇಷ. ಸೂರ್ಯ, ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತು ನಾನು ಮೇಲ್ಕೋಟೆಯಲ್ಲಿದ್ದು ಗವಿಗಂಗಾಧರೇಶ್ವರನ ಜೊತೆಯಲ್ಲಿ ಇವತ್ತು ನಾನು ದರ್ಶನ ಪಡಿತಾ ಇದ್ದೀನಿ ನಿಮ್ಮ ಜೊತೆಲಿ. ನೀವು ಹೇಳ್ದಂಗೆ ಇದು ಪ್ರತಿ ವರ್ಷನೂ ಹೀಗೆ ಮಾಡ್ತಾ ಇರೋದು ನಾವು. ಚಲುವರಾಯ ಸ್ವಾಮಿ ಆಚೆಗೆ ಬರೋ ಟೈಮಿಗೆ ಸರಿಯಾಗಿ ಇಲ್ಲಿ ಗವಿಗಂಗಾಧರೇಶ್ವರನಿಗೆ ಸೂರ್ಯನ ಬೆಳಕು ಬೀಳುತ್ತೆ. ಇದೊಂದು ವಿಶೇಷ. ಹೌದು. ಇವತ್ತು ನಾವು ಭಾರತದ ಅತ್ಯಂತ ಅನೇಕ ದೇವಸ್ಥಾನಗಳನ್ನು ನೋಡಿದ್ರೆ ಒಂದು ಆಶ್ಚರ್ಯವಾಗುತ್ತೆ. ಆವತ್ತಿನ ಕಾಲದ ವಿಜ್ಞಾನದ ಬಗ್ಗೆ ನಮಗೆ ಮತ್ತು ಖಗೋಳ ವಿದ್ಯಮಾನದ ಬಗ್ಗೆ ಇದ್ದಂತಹ ಭಾರತೀಯರ ಜ್ಞಾನ ಆಶ್ಚರ್ಯವನ್ನು ಪಡುತ್ತೆ. ಇದೊಂದು ಪಾಯಿಂಟಲ್ಲಿ ನಾನು ಇಲ್ಲೂ ಒಂದು ಪಾಯಿಂಟನ್ನು ಹೇಳಬೇಕಿವಾಗ. ಇದೇ ಪ್ರಾಚೀನ ತಂತ್ರಜ್ಞಾನವನ್ನು ಇಟ್ಕೊಂಡು ಶ್ರೀರಾಮನವಮಿಯ ದಿನ ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿಗ್ರಹದ ಹಣೆಗೆ ಬೆಳಕು ಬೀಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕಾಗಿಯೇ 51 ಇಂಚಿನ ಒಂದು ದೇವಾಲಯದ ಮೂರ್ತಿಯನ್ನು ಮಾಡಿದ್ದಾರೆ ಇವತ್ತು ಅಯೋಧ್ಯ ಮಂದಿರದಲ್ಲಿ. ಅಂದರೆ ನಮ್ಮ ಪ್ರಾಚೀನ ಪರಂಪರೆಯನ್ನು ಇದನ್ನೇ ಅಧ್ಯಯನ ಮಾಡಿ, ಅಂದರೆ ಗವಿಗಂಗಾಧರೇಶ್ವರ ಸ್ವಾಮಿಯ ವಿಚಾರವನ್ನು ಅಧ್ಯಯನ ಮಾಡಿ ಇವತ್ತು ಅಲ್ಲಿ ಅಯೋಧ್ಯೆಯಲ್ಲಿ ಅಂಥ ಒಂದು ವಿಚಾರವನ್ನು ಅಳವಡಿಸ್ತಾ ಇದ್ದಾರೆ. ಅಂದರೆ ಅದು ಪುನರುಜ್ಜೀವನಕ್ಕಾಗಿ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ. ವಿಜ್ಞಾನಿಗಳೆಲ್ಲ ಸೇರಿ ಹೇಗೆ ಭೂಮಿ ಮತ್ತು ಸೂರ್ಯನ ಚಲನೆಯನ್ನು ಲೆಕ್ಕ ಹಾಕಿ 51 ಇಂಚಿನ ಮೂರ್ತಿ ಇದ್ದರೆ ಅಲ್ಲಿ ಬೆಳಕು ಬೀಳುತ್ತೆ ಅಂತ ಹೇಳಿ ಮಾಡಿದ್ದಾರೆ. ಇದು ಒಂದು ವಿಶೇಷ. ಸೊ ಹಾಗಾಗಿ ನಮ್ಮ ಭಾರತದ ಪ್ರಾಚೀನ ಪರಂಪರೆಯನ್ನು ಗಮನಿಸಿದ್ರೆ ಅನೇಕ ಗವಿಗಳಿವೆ. ಅಂದರೆ ಕಾರ್ಲಾ, ಬಾಜಾ, ಕನ್ಹೇರಿ ಅಂತ ಅದನ್ನೆಲ್ಲ ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ, ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ. ಅಲ್ಲಿ ಮೌರ್ಯರ ಕಾಲದಲ್ಲಿ, ಅದೇ ರೀತಿಯಲ್ಲಿ ಏನು ಶಾತವಾಹನರ ಕಾಲದಲ್ಲಿ, ಹಾಗೆ ಪಲ್ಲವರ ಕಾಲದಲ್ಲಿ ಇಲ್ಲಿ ತಮಿಳುನಾಡಲ್ಲಿ ಮಂಡಗಪತ್ ಇಲ್ಲೆಲ್ಲ ಗವಿಗಳು ಸಿಕ್ಕಾಪಟ್ಟೆ ಇದೆ. ಅದೇ ಥರ ಅಶೋಕನ ಕಾಲದಲ್ಲಿ ಲೋಮಶ ಋಷಿ ಕೇವು, ಅದೇ ಥರ ಕಾರವೆಲ್ಲನ ಕಾಲದ ಹಂತಿಗುಂಫಾ ಕೇವು ಒರಿಸ್ಸಾ ಎಲ್ಲ ಕಡೆ ಇದೆ. ಆದರೆ ಇಡೀ ಭಾರತದಲ್ಲಿ ಈ ರೀತಿ ಮಕರ ಸಂಕ್ರಮಣದ ಕಾಲದಲ್ಲಿ ಒಂದು ನಿರ್ದಿಷ್ಟವಾಗಿ ಬೆಳಕು ಬೀಳುವಂತಹ ಒಂದು ವ್ಯವಸ್ಥೆ ಅದು ಇಲ್ಲಿ ಮಾತ್ರ ಇರೋದು. ಅಂದರೆ ಕರ್ನಾಟಕದಲ್ಲಿ, ಅದು ಬೆಂಗಳೂರಿನಲ್ಲಿ. ಇದು ಒರಿಜಿನಲಿ ಗಂಗರ ಕಾಲದಲ್ಲಿ ಮಾಡಿದಂತಹ ಒಂದು ಸ್ಟ್ರಕ್ಚರು. ಆದರೆ 16ನೇ ಶತಮಾನದ ನಂತರ ಇದನ್ನು ಪೂರ್ತಿ ಅಭಿವೃದ್ಧಿಪಡಿಸಿದವರು ಕೆಂಪೇಗೌಡರು, ಏನು ಬೆಂಗಳೂರಿನ ಪ್ರಭುಗಳಾಗಿದ್ದಂತಹ ಕೆಂಪೇಗೌಡರು ಇದನ್ನು ಡೆವಲಪ್ ಮಾಡಿದ್ರು. ಸೊ ಹಾಗಾಗಿ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು, ಇಡೀ ಭಾರತದಲ್ಲಿ ಇವತ್ತು ಈ ರೀತಿ ಒಂದು ನೈಸರ್ಗಿಕವಾಗಿ ಬೆಳಕು ಬೀಳುವ ಒಂದು ಗವಿ ಅಂತ ಹೇಳಿದ್ರೆ ಅದು ನಮ್ಮ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಅನ್ನೋದನ್ನು ನಾವು ನಮ್ಮ ಕರ್ನಾಟಕದ ಪರಂಪರೆಯಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಸೊ ಇದರಲ್ಲಿ ಏನು ಅಂತಂದರೆ ಭೂಮಿಯ ಚಲನೆ ಮತ್ತು ಸೂರ್ಯನು ಯಾವ ರಾಶಿಗೆ ಯಾವಾಗ ಅವನು ಪ್ರವೇಶ ಮಾಡ್ತಾನೆ, ಇದಿಷ್ಟು ಸರಿಯಾದ ಜ್ಞಾನವಿದ್ದವರು ಮಾತ್ರ ಇದನ್ನು ತಯಾರು ಮಾಡ್ಬೋದು. ಇವತ್ತು ನಾನು ಫಾರ್ ಎಕ್ಸಾಂಪಲ್ ತಮ್ಗೆ ಹೇಳಿದ್ದು, ಅಯೋಧ್ಯೆಯಲ್ಲಿ ಇರುವಂತಹ ಎಷ್ಟೋ ಜನ ವಿಜ್ಞಾನಿಗಳೆಲ್ಲ ಸೇರಿ ಇವತ್ತು ಚರ್ಚೆ ಮಾಡಿದ್ರು. ಇವತ್ತು ಎಷ್ಟು ಆಧುನಿಕ ವ್ಯವಸ್ಥೆ ಇದೆ ಇವತ್ತು ಜೆಮ್ಸ್ ವೆಬ್ ಸ್ಪೇಸ್ ಇದೆ. ಸೊ ಅದು ಅತ್ಯಾಧುನಿಕವಾದಂತಹ ಒಂದು ಖಗೋಳ ವಿಚಾರವನ್ನು ಅಭ್ಯಾಸ ಮಾಡೋದು. ನಮ್ಮ ಇಸ್ರೋ ಇದೆ, ನಾಸಾ ಇದೆ, ಮತ್ತು ವಿಜ್ಞಾನಿಗಳೆಲ್ಲ ಅತ್ಯಂತ ಆಧುನಿಕವಾದ ಏನು ಸ್ಯಾಟಲೈಟ್ಗಳ ಮೂಲಕ ಅಧ್ಯಯನ ಮಾಡ್ತಾ ಇದ್ದಾರೆ. ಇವರು ಇವತ್ತು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಆದರೆ 2000 ವರ್ಷದ ಹಿಂದೆನೆ ಇಂತಹ ಒಂದು ಟೆಕ್ನಾಲಜಿನ ಮಾಡಿದಾರಲ್ಲ, ಅವ್ರು ಏನೆಲ್ಲ ಸ್ಟಡಿ ಮಾಡಿರ್ಬೋದು ಅಂತ ನಾವು ಯೋಚನೆ ಮಾಡಿದ್ರೆ, ಎಲ್ಲ ವೀಕ್ಷಕರು ಯೋಚನೆ ಮಾಡಿದ್ರೆ ನಮ್ಮ ಪ್ರಾಚೀನರ ವಿಜ್ಞಾನ ಹೇಗಿತ್ತು ಅನ್ನೋದು ಅರ್ಥ ಆಗುತ್ತೆ. ಅಲ್ಲ, ಅದೊಂದು ಮತ್ತೆ ನಿಮ್ಮ ಬಳಿ ಅದನ್ನ ಕೇಳೋದು ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಶಲಪಳ್ಳಿ ಅಯ್ಯಂಗಾರ್.